ಹಲೋ ಫ್ರೆಂಡ್ಸ್, ಎಲ್ಲರ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು BPNL ರಿಕ್ವೈರ್ಮೆಂಟ್ ಅಂದರೆ ಹೊಸದಾಗಿ ನೋಟಿಫಿಕೇಷನ್ ಆಗಿರುವಂತಹ ಭಾರತ್ ಪಶುಸಂಗೋಪನೆಯ ನಿಗಮ ಲಿಮಿಟೆಡ್ ನೋಡಿ, ಪಶುಪಾಲನಾ ನಿಗಮ ಲಿಮಿಟೆಡ್ ಅನ್ನೋ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲನೇದಾಗಿ ನಾನು ಒಂದು ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಡೀಟೇಲ್ಸನ್ನು ನಿಮಗೆ ಆಲ್ರೆಡಿ ನಾನು ಒಂದು ಮೊದಲನೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಓಕೆ, ಇದು ಆಲ್ಮೋಸ್ಟ್ ಅಲ್ಲಿ ಹಿಂದಿಯಲ್ಲಿ ಬರುತ್ತೆ. ನೀವೇನಾದರೂ ಬೇಕಾದರೆ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಆಪ್ಷನ್ ಇದೆ, ಸರ್ವರ್ ಇಲ್ಲ, ಹಾಗಾಗಿ ಹಿಂದಿಯಲ್ಲೇ ಅಪ್ಲೈ ಮಾಡಿ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ. ನೋಡಿ, ಇಲ್ಲಿ ಜಾಬ್ ಟೈಪ್ ಅಂತ ಇದೆ ನೋಡಿ, ಸ್ಮಾಲ್ ಎಂಟರ್ಪ್ರೈಸ್ ಎಕ್ಸ್ಟೆನ್ಷನ್ ಆಫೀಸರ್ ಮತ್ತು ಸ್ಮಾಲ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್. ಇಲ್ಲಿ ಫೀಸ್ ಇಲ್ಲೇನು ತೋರಿಸ್ತಾ ಇದೆ ಅದೇ ಇದೆ, 944 ಆ್ಯಂಡ್ 826. ಆಮೇಲೆ ನಿಮ್ಮ ಒಂದು ಹೆಸರು, ಮೊಬೈಲ್ ನಂಬರು, ಫಾದರ್ ನೇಮು, ಅಲ್ಲಿ ಫಾದರ್ ಮೊಬೈಲ್ ನಂಬರು ನೋಡಿ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಒಂದೊಂದು ಡೀಟೇಲ್ಸ್ನ. ಓಕೆ, ನಮ್ಮೊಂದು ಮೊಬೈಲ್ ನಂಬರ್ನ ಹಾಕಬೇಕಿಲ್ಲಿ. ನೆಕ್ಸ್ಟು ಫಾದರ್ ನೇಮ್, ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ನಿಮ್ಮ ಫಾದರ್ ನೇಮ್ ಯಾವ ರೀತಿ ಇದೆ ಅದನ್ನೇ ಹಾಕಬೇಕಿಲ್ಲಿ. ಓಕೆ, ನೆಕ್ಸ್ಟು ಫಾದರ್ ಮೊಬೈಲ್ ನಂಬರ್, ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಹಾಕಿ, ಇಲ್ಲ ನಿಮ್ಮ ಫಾದರ್ ಯಾವುದಾದ್ರೂ ಒಂದು ಹಾಕಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಏನಿದೆ ಡೇಟ್ ಆಫ್ ಬರ್ತ್ ಹಾಕಬೇಕು. SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟು ನಿಮ್ಮೊಂದು ಜಿಮೇಲ್ ಹಾಕಬೇಕು. ಓಕೆ, ಸ್ಮಾಲ್ ಲೆಟ್ರಲ್ಲಿರಬೇಕು ಜಿಮೇಲು. ಜಿಮೇಲ್ ಹಾಕಿದ ತಕ್ಷಣ ಓಕೆ, ಇಲ್ಲಿ ನಮ್ಮ ಒಂದು ಜಿಮೇಲ್ ಆಯಿತು, ಮೊಬೈಲ್ ನಂಬರು, ಎಲ್ಲ ಡೀಟೇಲ್ಸ್ ಏನಂದರೆ ಭಾಳ ಕಮ್ಮಿ ಡೀಟೇಲ್ಸ್ನ ಎಲ್ಲ ಅಪ್ಲೋಡ್ ಮಾಡಬೇಕು. ಅಡ್ರೆಸ್ ನೋಡಿ, ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಹಾಕಿ. ಇಲ್ಲಿ ನಿಮ್ಮ ತಾಲೂಕು, ತಹಶೀಲ್ದಾರ್ ಆಫೀಸು, ಪಂಚಾಯಿತಿ, ಪಿನ್ ಕೋಡ್ A to Z ಎಲ್ಲ ಕೇಳುತ್ತೆ. ಹಾಗಾಗಿ ನಾನು ಇಲ್ಲಿ ನನ್ನ ಅಡ್ರೆಸ್ಸನ್ನು ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿ ಅಡ್ರೆಸ್ ಕಾಲಮಲ್ಲಿ ನೀವು ಬರೀ ಊರ ಹೆಸರು ಹಾಕಿದ್ರೂ ಸಾಕು, ನಾನು ಬಟ್ ಎಲ್ಲ ಇರಲಿ ಅಂತ ಹಾಕ್ತಾಯಿದ್ದೀನಿ ನಿಮಗೆ ತೋರಿಸೋಗೋಸ್ಕರ. ನೆಕ್ಸ್ಟು ಇಲ್ಲಿ ನಮ್ಮ ಸ್ಟೇಟು ಯಾವುದು ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಡಿಸ್ಟಿಕ್ಕು. ಓಕೆ, ಡಿಸ್ಟಿಕ್ ಆದ ತಕ್ಷಣ ತಹಸೀಲ್ ಅಂದರೆ ತಾಲೂಕು. ನೆಕ್ಸ್ಟು ಗ್ರಾಮ ಪಂಚಾಯಿತಿ ನೋಡಿ, ಗ್ರಾಮ ಪಂಚಾಯಿತಿ. ನೆಕ್ಸ್ಟು ಪಿನ್ ಕೋಡ್ ಏನಿದೆ ಅದನ್ನು ಹಾಕಿ. ಆಮೇಲೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನಾನಿಲ್ಲಿ ಹೈಡ್ ಮಾಡಿ ನಮ್ಮ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನಾನಿಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಾದರೂ ಓದೋರಿದ್ದರೆ ಅದನ್ನು ಕ್ಲಿಕ್ ಮಾಡಿದ್ದೀನಿ. ನೀವು ಓದ್ಕೋಬಹುದು, ಅಥವಾ ನೀವು ಕೂಡ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅದನ್ನು ಓದ್ಕೋಬೋದು. ಟರ್ಮ್ಸ್ ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿದೆ. ಓಕೆ, ಯಾವ ರೀತಿ ಏನೇನು ಕಂಡೀಷನ್ ಇದ್ದಾವೆ ಅಂತ. ಓಕೆ, ನಾನಿಲ್ಲಿ ನೆಕ್ಸ್ಟನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಆಮೇಲೆ ಕೇಳಿದ್ರೆ ಬಿಫೋರ್ ಸಬ್ಮಿಟ್ ಅಂದರೆ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಓಕೆ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈಗ ಅಪ್ಲಿಕೇಶನ್ ಪೇಮೆಂಟ್ ಆಪ್ಷನಿಗೆ ಹೋಗುತ್ತೆ. ಓಕೆ, ಒ ಟಿ ಪಿ ಎಂಟ್ರಿ ಮಾಡಬೇಕು. ನಾನು OTP ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ರೆಜರ್ ಪೇ ಮತ್ತು ಆಪ್ಷನ್ ಕೇಳುತ್ತೆ, ನಾನು ರೆಜರ್ ಪೇನ ಚೂಸ್ ಮಾಡ್ತೀನಿ. ಯಾಕಂದರೆ ಇಂಡಿಯಾಸ್ ಟ್ರಸ್ಟೆಡ್ ಪೇಮೆಂಟ್ ಅಂದರೆ ರೆಜರ್ ಪೇ. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಮ ಪೇಮೆಂಟ್ ಬರುತ್ತೆ. ಓಕೆ, ಎಷ್ಟು ಬರುತ್ತೆ? 944 ರುಪೀಸ್ದು. ಇಲ್ಲಿ ನೀವು UPI, ಕ್ರೆಡಿಟ್ ಕಾರ್ಡು, ನಿಮ್ಮ ನೆಟ್ ಬ್ಯಾಂಕಿಂಗು, ವಾಲೆಟು, ಪೇ ಲೇಟ್ರು ಯಾವುದಾದ್ರೂ ಆಪ್ಷನ್ನ ಇಲ್ಲಿ ನೋಡಿ 944 ಯಾವುದೇ GST ಚಾರ್ಜಸ್ ಇಲ್ಲ. 944 ರೂಪಾಯಿ ಪೇಮೆಂಟ್ ಇರುತ್ತೆ. ಅದನ್ನು ನೀವು ಯಾವ ರೀತಿ ಅಂತ ಮಾಡಬೇಕು. ನಾನು ಇಲ್ಲಿ ನಿಮಗೆ UPI QR ಕೋಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಯಾವ ರೀತಿ ಮಾಡೋದು ಅಂತ. ನೀವು ಇಲ್ಲಿ ನಿಮ್ಮ UPI ನಂಬರ್ನ ಹಾಕಿ ವೆರಿಫೈ ಆ್ಯಂಡ್ ಪೇ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಕೂಡ ಮಾಡ್ಬೋದು. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.